ನೀವು ನಿಮ್ಮ ಬ್ಯಾಡ್ ಹ್ಯಾಬಿಟಲ್ಲಿ ಸ್ಟಕ್ ಆಗಿದ್ದೀರಾ ಅನ್ಸುತ್ತಾ? ಅಂದರೆ ಅಲಾರಾಮ್ ಹೊಡೆದಾಗ ಸ್ನೂಸ್ ಬಟನ್ ಒತ್ತೋದು, ವರ್ಕೌಟ್ ಸ್ಕಿಪ್ ಮಾಡೋದು ಅಥವಾ ಮುಖ್ಯವಾದ ಕೆಲಸಗಳನ್ನು ಮುಂದೂಡೋದು. ಇದು ಎಲ್ಲರೂ ಸ್ಟ್ರಗಲ್ ಮಾಡೋ ವಿಷಯ. ಆದರೆ ಈ ವಿಡಿಯೋದಲ್ಲಿ ಹೇಳಿರೋದನ್ನು ಫಾಲೋ ಮಾಡೋದ್ರಿಂದ ಈ ಎಲ್ಲ ಸ್ಟ್ರಗಲ್ಗೂ ಬ್ರೇಕ್ ಹಾಕಿ ನಮ್ಮ ಡೈಲಿ ರೂಟೀನ್ನ ನಮಗೆ ಬೇಕಾದ ಹಾಗೆ ಟ್ರಾನ್ಸ್ಫಾರ್ಮ್ ಮಾಡಿ ನಮ್ಮ ಪರ್ಸ್ನಾಲಿಟಿನ ನಮಗೆ ಬೇಕಾದ ಹಾಗೆ ರೂಪಿಸ್ಕೋಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವ ಅಟಾಮಿಕ್ ಹ್ಯಾಬಿಟ್ ಅನ್ನೋ ಫೇಮಸ್ ಬುಕ್ಕಲ್ಲಿ ತಿಳಿಸಿರುವ ಟಾಪ್ 10 ಲೈಫ್ ಚೇಂಜಿಂಗ್ ಲೆಸನ್ನ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಾವು ಗುಡ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋಬಹುದು, ಬ್ಯಾಡ್ ಹ್ಯಾಬಿಟ್ಸಿಂದ ಹೊರಬರಬಹುದು ಹಾಗೂ ನಮ್ಮ ಫುಲ್ ಪೊಟೆನ್ಷಿಯಲ್ನ ಅನ್ಲಾಕ್ ಮಾಡಬಹುದು. ನಂಬರ್ 1, ದ ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್. ಯಾವುದೇ ಹ್ಯಾಬಿಟ್ ಶುರು ಮಾಡೋಕೆ ಕಷ್ಟ ಆದರೂ ಆ ಹ್ಯಾಬಿಟ್ಸ್ಗಳನ್ನು ಸಣ್ಣ ಪ್ರಮಾಣದಿಂದ ಪ್ರಾರಂಭಿಸಿ. ಉದಾಹರಣೆ, ನಿಮಗೆ ಬೆಳಗ್ಗೆ 5 ಗಂಟೆಗೆ ಏಳುವ ಹ್ಯಾಬಿಟ್ ರೂಢಿಸ್ಕೋಬೇಕು ಅಂತ ಇದ್ದರೂ ನಿಮಗೆ 5 ಗಂಟೆಗೆ ಏಳೋಕ್ಕೆ ಆಗ್ತಿಲ್ಲ ಅಂದಾಗ ನೀವು ಯೂಶುವಲ್ ಆಗಿ ಯಾವ ಟೈಮ್ಗೆ ಎದ್ದೇಳ್ತಿರೋ ಆ ಟೈಮ್ಗೆ 10 ನಿಮಿಷ ಮುಂಚಿತವಾಗಿ ಅಲಾರಾಮ್ ಸೆಟ್ ಮಾಡಿ. ಅಂದರೆ ನೀವು 8 ಗಂಟೆಗೆ ಎದ್ದೇಳೋರಾಗಿದ್ದರೆ 7:50ಕ್ಕೆ ಅಲಾರಾಮ್ ಸೆಟ್ ಮಾಡಿ. 3 ದಿನದ ನಂತರ ಇನ್ನೂ 10 ನಿಮಿಷ ಮುಂಚಿತವಾಗಿ ಅಲಾರಾಮ್ ಸೆಟ್ ಮಾಡಿ. ಅಂದರೆ 7:50ರಿಂದ 7:40ಕ್ಕೆ ಅಲಾರಾಮ್ ಸೆಟ್ ಮಾಡಿ. ಈ ರೀತಿ ನಿಮಗೆ ಮಾಡೋಕ್ಕೆ ಆಗದೇ ಇರೋ ಅಭ್ಯಾಸನ ಸಣ್ಣದಾಗಿ ಆರಂಭಿಸಿ. ಕ್ರಮೇಣವಾಗಿ ಕೆಲವು ದಿನಗಳ ನಂತರ ನೀವು ಈಸಿಯಾಗಿ 5 ಗಂಟೆಗೆ ಏಳಬಹುದು. ನಂಬರ್ 2, ದ 4 ಲಾ ಆಫ್ ಬಿಹೇವಿಯರ್ ಚೇಂಜ್. ಇಲ್ಲಿ ಜೇಮ್ಸ್ ಕ್ಲಿಯರ್ ಅವರು 4 ಲಾ ಆಫ್ ಬಿಹೇವಿಯರ್ ಚೇಂಜ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೇಕ್ ಇಟ್ ಆಬ್ವಿಯಸ್, ಮೇಕ್ ಇಟ್ ಅಟ್ರಾಕ್ಟಿವ್, ಮೇಕ್ ಇಟ್ ಈಸಿ ಆ್ಯಂಡ್ ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್. ಉದಾಹರಣೆ, ನೀವು ಬುಕ್ಸ್ ಓದೋಕೆ ಅಥವಾ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಸ್ಟ್ರಗಲ್ ಮಾಡ್ತಿದ್ರೆ ಈ 4 ಲಾ ನೀವು ಓದೋದಕ್ಕೆ ಅಪ್ಲೈ ಮಾಡಿ. ಮೇಕ್ ಇಟ್ ಆಬ್ವಿಯಸ್ ಅಂದರೆ ನೀವು ಎಲ್ಲೇ ಹೋದರೂ ನಿಮ್ಮ ಜೊತೆ ನಿಮ್ಮ ಬುಕ್ಸ್ನ ಕ್ಯಾರಿ ಮಾಡಿ, ಅಥವಾ ನೀವು ಎಲ್ಲೇ ಇದ್ದರೂ ನಿಮ್ಮ ಬುಕ್ಸ್ ಕಾಣೋ ಹಾಗೆ ಇಡಿ. ನಿಮ್ಮ ಮೊಬೈಲ್ನ ನಿಮ್ಮ ಬುಕ್ಸ್ಗೆ ರೀಪ್ಲೇಸ್ ಮಾಡಿ. ಮೇಕ್ ಇಟ್ ಅಟ್ರಾಕ್ಟಿವ್ ಅಂದರೆ ನೀವು ಓದುವಾಗ ನಿಮಗೆ ಇಷ್ಟವಾಗೋ ಸೂತಿಂಗ್ ಅಥವಾ ಕಾಮ್ ಮ್ಯೂಸಿಕ್ ಕೇಳುತ್ತಾ ಓದಿ. ಮೇಕ್ ಇಟ್ ಈಸಿ, ನಿಮ್ಮ ಬುಕ್ಸನ್ನು ನಿಮಗೆ ಈಸಿಯಾಗಿ ಸಿಗೋ ಹಾಗೆ ಇರಿಸಿ. ಮೇಕ್ ಇಟ್ ಸ್ಯಾಟಿಸ್ಫೈಯಿಂಗ್, ನೀವು ಓದಬೇಕೆಂಬ ಸಬ್ಜೆಕ್ಟ್ ಓದಿ ಮುಗಿಸಿದ ಮೇಲೆ ನಿಮ್ಮನ್ನು ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳೋಕ್ಕೆ ಯಾವುದಾದರೂ ಚಿಕ್ಕ ಗಿಫ್ಟ್ ತಗೊಳ್ಳಿ. ನಂಬರ್ 3, ಹ್ಯಾಬಿಟ್ ಸ್ಟ್ಯಾಕಿಂಗ್. ಅಂದರೆ ನೀವು ಸ್ಟಾರ್ಟ್ ಮಾಡಬೇಕಾದ ಹ್ಯಾಬಿಟ್ಸನ್ನು ನೀವು ಆಲ್ರೆಡಿ ಮಾಡ್ತಾ ಇರೋ ಹ್ಯಾಬಿಟ್ಸ್ ಜೊತೆ ಅರೇಂಜ್ ಮಾಡಿ. ಎಕ್ಸಾಂಪಲ್, ನೀವು ಮೆಡಿಟೇಷನ್ನ ನಿಮ್ಮ ಲೈಫಲ್ಲಿ ಹ್ಯಾಬಿಟ್ ಮಾಡ್ಕೋಬೇಕು ಅಂತ ಇದ್ದು ನೀವು ಅದನ್ನು ಮರಿತಾ ಇದ್ದರೆ ಇದನ್ನು ನೀವು ಡೈಲಿ ಮಾಡೋ ಕೆಲಸದ ಜೊತೆ ಆ್ಯಡ್ ಮಾಡಿ. ಅಂದರೆ ನೀವು ಡೈಲಿ ಬ್ರಷ್ ಮಾಡಿದ ತಕ್ಷಣ 5 ನಿಮಿಷ ಮೆಡಿಟೇಷನ್ ಮಾಡಿ. ಇದರಿಂದ ನೀವು ಮೆಡಿಟೇಷನ್ ಮಾಡಬೇಕಾದ ವಿಷಯ ಮರೆಯಲ್ಲ. ಈ ಸಿಂಪಲ್ ಟ್ರಿಕ್ಸಿಂದ ಮೆಡಿಟೇಷನ್ನ ಡೈಲಿ ರಿಚುವಲ್ಸ್ ಮಾಡ್ಕೋಬಹುದು. ನಂಬರ್ 4, ದ 2 ಮಿನಿಟ್ಸ್ ರೂಲ್ಸ್. ನೀವು ಯಾವುದೇ ಹ್ಯಾಬಿಟ್ ಸ್ಟಾರ್ಟ್ ಮಾಡೋಕೆ ಲೇಸಿ ಫೀಲ್ ಮಾಡ್ತಾ ಇದ್ದರೆ 2 ಮಿನಿಟ್ಸ್ ರೂಲ್ಸ್ ಫಾಲೋ ಮಾಡಿ. ಉದಾಹರಣೆ, ನೀವು ಬುಕ್ಸ್ ಓದೋಕೆ ಲೇಸಿ ಆಗಿದ್ದರೆ ಡೈಲಿ ನೈಟ್ ಮಲಗೋಕ್ಕೂ ಮುಂಚೆ ಜಸ್ಟ್ 1 ಪೇಜ್ ಓದಿ. ಇದು ಸ್ಮಾಲ್ ಟಾಸ್ಕ್ ಆಗಿರೋದ್ರಿಂದ ನೀವು ಇದನ್ನು ಸ್ಕಿಪ್ ಮಾಡಲ್ಲ. ಕ್ರಮೇಣವಾಗಿ 1 ಪೇಜಿಂದ 2, 3 ಅಂತ ಅಪ್ಗ್ರೇಡ್ ಆಗಿ. ಈ ರೀತಿ 2 ನಿಮಿಷ ರೂಲ್ಸ್ ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ಯಾವುದೇ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಬೋದು. ನಂಬರ್ 5, ಐಡೆಂಟಿಫೈ ಬೇಸ್ಡ್ ಹ್ಯಾಬಿಟ್. ಅಂದರೆ ನೀವು ಅಚೀವ್ ಮಾಡಬೇಕಾದ ಗೋಲ್ಸ್ಗಿಂತ ಮೊದಲು ನಿಮ್ಮ ಗೋಲನ್ನು ನಿಮ್ಮ ಪರ್ಸ್ನಾಲಿಟಿಯಾಗಿ ಮಾಡ್ಕೊಳ್ಳಿ. ಉದಾಹರಣೆ, ನೀವು ವರ್ಷದಲ್ಲಿ 20 ಬುಕ್ಸ್ ಓದಬೇಕು, ಸೊ ನೀವು ಡೈಲಿ 30 ಮಿನಿಟ್ಸ್ ಸ್ಟಡಿ ಅವರ್ಸ್ ಅಂತ ಸೆಟ್ ಮಾಡ್ಕೊತೀರಾ. ಬಟ್ ಗೋಲ್ ರೀಚ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅಂದಾಗ ನೀವು ನಿಮ್ಮನ್ನು ನಾನು ರೀಡರ್ ಆಗಬೇಕು ಎಂದು ಡಿಸೈಡ್ ಮಾಡಿ. ಅದೇ ರೀತಿ ನಾನು ರೀಡರ್ ಅಂತ ಮೈಂಡಲ್ಲಿ ಐಡೆಂಟಿಫೈ ಮಾಡ್ಕೊಳ್ಳಿ. ಇದರಿಂದ ನೀವು ನ್ಯಾಚುರಲ್ ಆಗಿ ರೀಡಿಂಗ್ ಹ್ಯಾಬಿಟ್ನ ಡೈಲಿ ರೂಟೀನ್ ಮಾಡ್ಕೊಳ್ತೀರಾ. ನಂಬರ್ 6, ದ ರೋಲ್ ಆಫ್ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ ನಮ್ಮ ಹ್ಯಾಬಿಟ್ನ ಶೇಪ್ ಮಾಡೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಕ್ಸಾಂಪಲ್, ನೀವು ಹೆಲ್ದಿ ಡಯಟರ್ ಆಗಬೇಕು ಅಂದಾಗ ನಿಮ್ಮ ಮನೆಯಲ್ಲಿ ಜಂಕ್ ಫುಡ್ ಎಲ್ಲ ರಿಮೂವ್ ಮಾಡಿ ಬರೀ ಹೆಲ್ದಿ ಫುಡ್ಡಿಂದ ತುಂಬಿಸಿ. ಮತ್ತೊಂದು ಉದಾಹರಣೆ, ನೀವು ಒಳ್ಳೆಯ ರೀಡರ್ ಆಗಬೇಕೆಂದಾಗ ನಿಮ್ಮ ರೂಮ್ನ ಶೆಲ್ಫಲ್ಲಿ ಹೆಚ್ಚು ಬುಕ್ಸ್ ತುಂಬಿಸಿ ಹಾಗೂ ಡಿಸ್ಟ್ರಾಕ್ಷನ್ ಗ್ಯಾಜೆಟ್ಸ್ನ ನಿಮ್ಮ ರೂಮಿಂದ ಹೊರಗಿರಿಸಿ. ಈ ರೀತಿ ಮಾಡೋದ್ರಿಂದ ನೀವು ಹೆಚ್ಚು ಕಾನ್ಷಿಯಸ್ ಆಗಿರ್ತೀರ. ಜೊತೆಗೆ ನಿಮ್ಮ ಎನ್ವಿರಾನ್ಮೆಂಟ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಆಗ ನೀವು ಎಫರ್ಟ್ಲೆಸ್ ಆಗಿ ನಿಮಗೆ ಬೇಕಾದ ಹ್ಯಾಬಿಟ್ಸ್ ಬೆಟರ್ ಮಾಡ್ಕೋಬಹುದು. ನಂಬರ್ 7, ಪ್ಲೇಟಿವ್ ಆಫ್ ಲ್ಯಾಟೆಂಟ್ ಪೊಟೆನ್ಷಿಯಲ್. ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಯಾವುದೇ ಹ್ಯಾಬಿಟ್ ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಸ್ಲೋ ಆಗಿ ಸಿಗಬಹುದು ಅಥವಾ ರಿಸಲ್ಟ್ ಕಾಣಿಸ್ತೇ ಇರಬಹುದು. ಆದರೆ ಕನ್ಸಿಸ್ಟೆನ್ಸಿಯಿಂದ ಎಫರ್ಟ್ ಹಾಕೋದ್ರಿಂದ ನಮ್ಮ ಹ್ಯಾಬಿಟಲ್ಲಿ ನಾವು ಸಕ್ಸಸ್ ನೋಡಬಹುದು. ಉದಾಹರಣೆ, ನೀವು ಕಾರ್ ಡ್ರೈವಿಂಗ್ ಕಲಿಯುವಾಗ ಮೊದಲಿಗೆ ತುಂಬ ಸ್ಟ್ರಗಲ್ ಮಾಡ್ತೀರಾ.
ಎದುರಿರ್ತೀರ. ಕ್ರಮೇಣವಾಗಿ ಕೆಲವು ತಿಂಗಳ ನಂತರ ಎಕ್ಸ್ಪರ್ಟ್ ಆಗಿ ಕಾರ್ ಡ್ರೈವ್ ಮಾಡ್ತೀರಾ. ನಂಬರ್ 8, ಹ್ಯಾಬಿಟ್ ಟ್ರ್ಯಾಕಿಂಗ್. ನಿಮ್ಮ ಹ್ಯಾಬಿಟ್ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಮ ಡೈಲಿ ಗೋಲ್ ರೀಚ್ ಆಗೋರೋದನ್ನು ಟ್ರ್ಯಾಕ್ ಮಾಡೋದ್ರಿಂದ ನೀವು ಹೆಚ್ಚು ಸ್ಯಾಟಿಸ್ಫೈ ಆಗಿ ಫೀಲ್ ಮಾಡ್ತೀರಾ. ಉದಾಹರಣೆ, ನೀವು ಹೆಚ್ಚು ಹೈಡ್ರೇಟ್ ಆಗಬೇಕು, ಹೆಚ್ಚು ನೀರು ಕುಡಿಬೇಕು ಅಂತ ಹ್ಯಾಬಿಟ್ ಸೆಟ್ ಮಾಡಿ ಅದನ್ನು ರೀಚ್ ಮಾಡಿದಾಗ ಅದನ್ನು ಪ್ರತಿದಿನ ಹ್ಯಾಬಿಟ್ ಟ್ರ್ಯಾಕ್ ಮಾಡೋದ್ರಿಂದ ಅಥವಾ ಗೋಲ್ ರೀಚ್ಡ್ ಅಂತ ಟಿಕ್ ಮಾರ್ಕ್ ಮಾಡೋದ್ರಿಂದ ನೀವು ವಿಜುವಲ್ ಪ್ರೋಗ್ರೆಸ್ಸಿಂದ ನೀವು ಹೆಚ್ಚು ಮೋಟಿವೇಟ್ ಆಗಬಹುದು ಹಾಗೂ ನಿಮ್ಮ ಕಮಿಟ್ಮೆಂಟ್ನ ಲೈಫ್ ಲಾಂಗ್ ಮುಂದುವರಿಸಬಹುದು. ನಂಬರ್ 9, ಅಕೌಂಟಬಿಲಿಟಿ. ನಿಮ್ಮ ಹ್ಯಾಬಿಟ್ಸ್ ಸರಿಹೊಂದುವ ಗ್ರೂಪ್ಸ್ ಜಾಯ್ನ್ ಆಗಿ ಹಾಗೂ ಅವರ ಜೊತೆ ಸೇರಿ ನಿಮ್ಮ ಗೋಲ್ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ಹೆಚ್ಚು ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗೆ ನಿಮ್ಮ ಗೋಲ್ ಈಸಿಯಾಗಿ ಅಚೀವ್ ಮಾಡಬಹುದು. ನಂಬರ್ 10, ದ ಗೋಲ್ಡಿಲಾಕ್ ರೂಲ್ಸ್. ಇದರಿಂದ ತಿಳಿಯೋದೇನೆಂದರೆ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಹೆಚ್ಚು ಮೋಟಿವೇಟ್ ಮಾಡೋಕೆ ಜಸ್ಟ್ ರೈಟ್, ನಾಟ್ ಟು ಈಸಿ, ನಾಟ್ ಟು ಹಾರ್ಡ್ ಅನ್ನೋ ಟಾಸ್ಕ್ ಅಪ್ಲೈ ಮಾಡಬೇಕು. ಉದಾಹರಣೆ, ನೀವು ಪಬ್ಲಿಕ್ ಸ್ಪೀಚ್ ಕೊಡುವಾಗ ನೀವು ತುಂಬ ಸರತಿ ಮಾತಾಡಿರೋ ವಿಷಯ ಅಥವಾ ನೀವು ಹೆಚ್ಚು ಕಂಫರ್ಟಬಲ್ ಆಗಿರೋ ವಿಷಯಗಳನ್ನೇ ಮಾತಾಡೋದ್ರಿಂದ ಹೆಚ್ಚು ಗ್ರೋ ನೋಡೋಕ್ಕಾಗಲ್ಲ. ಇದನ್ನು ಟೂ ಈಸಿ ಅಂತಾರೆ. ನೀವು ಹೈಲಿ ಟೆಕ್ನಿಕಲ್ ಟಾಪಿಕ್ ಅಥವಾ ನಿಮಗೆ ಅಲ್ಪವಾಗಿ ತಿಳಿದಿರುವ ವಿಷಯದ ಬಗ್ಗೆ ಮಾತಾಡೋದನ್ನು ಟೂ ಹಾರ್ಡ್ ಅಂತಾರೆ. ನೀವು ಮುಂಚೆ ಎಲ್ಲೂ ಮಾತಾಡದ ವಿಷಯದ ಬಗ್ಗೆ ಹೆಚ್ಚು ತಿಳಿದು ನಂತರ ಅದರ ಬಗ್ಗೆ ಸ್ಪೀಚ್ ಕೊಡೋದನ್ನು ಜಸ್ಟ್ ರೈಟ್ ಅಂತಾರೆ. ಈ ಜಸ್ಟ್ ರೈಟ್ ಅನ್ನೋ ವಿಚಾರನ ಸ್ವೀಟ್ ಸ್ಪಾಟ್ ಅಂತಾರೆ. ಇದರಿಂದ ಹೆಚ್ಚು ಎಂಗೇಜ್ಡ್ ಆಗಿ ಹಾಗೂ ಮೋಟಿವೇಟೆಡ್ ಆಗಿ ಇರಬಹುದು. ನಿಮ್ಮ ಸ್ವೀಟ್ ಸ್ಪಾಟ್ ಅಥವಾ ಗೋಲ್ಡಿಲಾಕ್ ಝೋನ್ ಕಂಡುಹಿಡಿಯೋದ್ರಿಂದ ನಿಮ್ಮ ಹ್ಯಾಬಿಟ್ನ ನೀವು ದೀರ್ಘಕಾಲ ಇರಿಸಬಹುದು. ಈ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮ್ಮ ಲೈಫಲ್ಲಿ ಸಣ್ಣ ಸಣ್ಣದಾಗಿ ಹ್ಯಾಬಿಟ್ನ ಶುರು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ರಿಮಾರ್ಕಬಲ್ ರಿಸಲ್ಟ್ಸ್ ಕಾಣಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.